ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ತೊಗರಿಕಾಯಿ, ಆಲೂಗಡ್ಡೆ, ಬದನೆಕಾಯಿ ಯೂಸ್ ಮಾಡಿ ಒಂದೊಳ್ಳೆ ಸಾಂಬಾರು ಮಾಡೋಣ. ಸಾಂಬಾರಿಗೆ ಬೇಕಾಗಿರುವ ಸಾಮಗ್ರಿಗಳು: ತೊಗರಿಕಾಳು, ಬದನೆಕಾಯಿ, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಗಸಗಸೆ, ಧನಿಯಾ, ಹಸಿ ಕೊಬ್ಬರಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ. ಈ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಈಗ ನಾವು ಸಾಂಬಾರು ಮಾಡೋಣ. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಗಸಗಸೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಜೀರಿಗೆ ಇವುಗಳ ಜೊತೆಗೆ ಅಕ್ಕಿ ಕಾಳು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಇವೆಲ್ಲವೂ ಗಮ್ ಅಂತ ವಾಸನೆ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹುಣಸೆಹಣ್ಣು, ಬೆಲ್ಲ, ಉಪ್ಪು ಇರುವ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೆನೆಸಿಡಿ. ಈಗ ಒಂದು ಕುಕ್ಕರಿಗೆ ಹಸಿ ತೊಗರಿ ಕಾಳನ್ನು ತಗೋಬೇಕು. ಅದಾದಮೇಲೆ ನಾವು ಹಚ್ಚಿಟ್ಟುಕೊಂಡ ಟೊಮೆಟೊ, ಆಲೂಗಡ್ಡೆ, ಬದನೆಕಾಯನ್ನು ಸೇರಿಸ್ಕೋಬೇಕು. ಇದಕ್ಕೆ ಈಗ ನೀರನ್ನು ಸೇರಿಸಬೇಕು. ಎಷ್ಟು ನೀರು ಹಾಕಬೇಕಂದ್ರೆ ಈ ಎಲ್ಲ ಪದಾರ್ಥಗಳು ಮುಳುಗುವ ತನಕ ಹಾಕಿದ್ರೆ ಸಾಕು. ಇವೆಲ್ಲವೂ ಕುಕ್ಕರ್ಗೆ ಹಾಕಿಟ್ಟ ನಂತರ 1 ಅಥವಾ 2 ವಿಜಿಲನ್ನು ಕೂಗಿಸ್ಕೊಳ್ಳಿ. ಕುಕ್ಕರನ್ನು ತಣ್ಣಗಾಗಲು ಪಕ್ಕದಲ್ಲಿ ಇಡಿ. ಆ ಸಮಯದಲ್ಲಿ ಸಾಂಬಾರಿಗೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿಟ್ಟುಕೊಂಡಿರುವ ಪದಾರ್ಥಗಳ ಜೊತೆಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿ ಹಾಕಿಕೊಂಡು ನೀಟಾಗಿ ರುಬ್ಬಿಕೊಳ್ಳಿ. ಈ ಮಸಾಲವನ್ನು ನಾವು ಚಟ್ನಿ ರೀತಿಯಲ್ಲಿ ನೀರನ್ನು ಯೂಸ್ ಮಾಡಿ ರುಬ್ಬಿಕೊಳ್ಳಬೇಕು. ನಾವು ಮೊದಲೇ ನೆನೆಸಿಟ್ಟುಕೊಂಡ ಹುಣಸೆಹಣ್ಣು, ಬೆಲ್ಲ, ಉಪ್ಪನ್ನು ಕ್ಲೀನಾಗಿ ಕಿವುಚಿಕೊಳ್ಳಿ. ಈಗ ಕುಕ್ಕರ್ ತಣ್ಣಗಾಗಿದೆಯಾ ನೋಡಿ. ಅದಾದಮೇಲೆ ಸಾಂಬಾರು ಮಾಡೋಕ್ಕೆ ಸಿದ್ಧ ಮಾಡೋಣ. ನಾವು ಕುಕ್ಕರಲ್ಲೇ ಸಾಂಬಾರು ಮಾಡಿಬಿಡ್ತಾ ಇದ್ದೀವಿ. ನೀವು ಬೇಕಂದರೆ ಬೇರೆ ಪಾತ್ರೆಯಲ್ಲೂ ಮಾಡ್ಬೋದು. ನಾವು ಬೇಯಿಸಿಟ್ಟುಕೊಂಡ ಪದಾರ್ಥಗಳಿಗೆ ಆಲ್ರೆಡಿ ರುಬ್ಬಿಕೊಂಡಿರುವ ಚಟ್ನಿಯನ್ನು ಹಾಕಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾವು ಮೊದಲೇ ನೆನೆಸಿಟ್ಟುಕೊಂಡಿರುವ ಹುಣಸೆ ಹಣ್ಣಿನ ನೀರನ್ನು ಇದಕ್ಕೆ ಬೆರೆಸಿ ಮಿಕ್ಸಿಗೆ ಹಾಕಿದ ಮಸಾಲೆ ಹಾಗೂ ಕಿವುಚಿಟ್ಟುಕೊಂಡ ಹುಣಸೆ ಹಣ್ಣಿನ ರಸವನ್ನು ಹಾಕಿದ ಮೇಲೆ ಸಾಂಬಾರಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ನಾವು ಸುಮಾರು 10 ರಿಂದ 12 ನಿಮಿಷ ಕುದಿಸ್ಕೋಬೇಕು. 10 ರಿಂದ 12 ನಿಮಿಷ ಕುದಿಸುವ ಮುಂಚೆ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸಬೇಕು. ಸಾಂಬಾರನ್ನು ಚೆನ್ನಾಗಿ ಕುದಿಸುವುದರಿಂದ ರುಚಿ ಹೆಚ್ಚಾಗುತ್ತೆ ಹಾಗೂ ಸಾಂಬಾರು ತುಂಬ ಹೊತ್ತು ಕೆಡದಂತೆ ಇರುತ್ತದೆ. 10 ರಿಂದ 12 ನಿಮಿಷ ಸಾಂಬಾರನ್ನು ಕುದಿಸುವಾಗ ಸಾಂಬಾರನ್ನು ಹಾಗೆಯೇ ಬಿಡದೆ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಕೆಳಗೆ ಕಪ್ಪಾಗುವ ಚಾನ್ಸಸ್ ಇರುತ್ತೆ. ಈಗ 10-12 ನಿಮಿಷ ಸಾಂಬಾರು ಕುದಿದ ನಂತರ ಸ್ಟವನ್ನು ಆಫ್ ಮಾಡಿ ಅದಕ್ಕೆ ಒಗ್ಗರಣೆಯನ್ನು ಕೊಡೋಣ. ಈಗ ಒಂದು ಚಿಕ್ಕ ಬಾಣಲೆಯನ್ನು ತೆಗೆದು ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಬೇಕು. ಈ ಒಗ್ಗರಣೆಯನ್ನು ಈಗ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮ ಹಾಗೂ ರುಚಿಯಾದ ತೊಗರಿ ಕಾಳಿನ ಸಾಂಬಾರು ರೆಡಿ. ಈ ಸಾಂಬಾರನ್ನು ಅನ್ನದ ಜೊತೆ ಅಥವಾ ಚಪಾತಿಯ ಜೊತೆ ಅಥವಾ ಮುದ್ದೆಯ ಜೊತೆ ಸವಿಯಬಹುದು. ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್.